This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಕನ್ನಡದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಎಂಟಿ ಸೆಲ್ಸ್ ನ ಹೇಗೆ ಹೈಲೈಟ್ ಮಾಡೋದು ಮತ್ತೆ ಎಂಟಿ ಸೆಲ್ಸ್ ನ ಹೇಗೆ ಕೌಂಟ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ನಮ್ಮ ಎಲ್ಲಾ ಕೋರ್ಸ್ಗಳ ಮತ್ತೆ ಪ್ಯಾಕೇಜಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಗೆ ಈ ಕೆಳಗಡೆ ಇರೋ ನಂಬರ್ಸ್ಗೆ ಮತ್ತೆ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಮ್ಮ ಕಾಪಿನ ನಾವು ಲಿಂಕ್ ಮೂಲಕ ನಾವು ಕಳಿಸ್ತೀವಿ. ನೀವು ಇದನ್ನ ಡೌನ್ಲೋಡ್ ಮಾಡಿ ಕೂಡ ಇದನ್ನ ಕಲ್ತ್ಕೋಬಹುದು. ವಿತೌಟ್ ಇಂಟರ್ನೆಟ್ ಅಂದ್ರೆ ಇಂಟರ್ನೆಟ್ ಇಲ್ದೇನೆ ನೀವು ಇದನ್ನ ಕಲ್ತ್ಕೋಬಹುದು. ಜೊತೆಗೆ ಇದು ತುಂಬಾ ಕಮ್ಮಿ ಬೆಲೆ ಕೂಡ ನಿಮ್ಗೆ ಸಿಗುತ್ತೆ. ಬನ್ನಿ ಇವತ್ತಿನ ಟಾಪಿಕ್ ನ ನೋಡೋಣ. ಹೈಲೈಟ್ ಎಂಟಿ ಸೆಲ್ಸ್. ನನಗಿಲ್ಲಿ ಕೆಲವೊಂದು ಎಂಟಿ ಸೆಲ್ಸ್ ಇರುತ್ತೆ, ಇದನ್ನ ನಾನು ಹೈಲೈಟ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ಬೋದು ಅಂದ್ರೆ, ಇಲ್ಲ ನಾನು ಇವಾಗ ಈ ಸೆಲ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತೆ F5 ಅಂತ ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿದ್ರೆ ನನಗೆ ಈ ಗೋ ಟು ಸ್ಪೆಷಲ್ ಒಂದು ವಿಂಡೋ ಬರುತ್ತೆ. ಶಾರ್ಟ್ಕಟ್ ಕೀ ಬಂದು F5 ಫಂಕ್ಷನ್ F5, ಅಥವಾ ನಾನಿಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ಫೈಂಡ್ ಅಂಡ್ ಸೆಲೆಕ್ಟ್, ಇಲ್ಲಿ ಗೋ ಟು ಸ್ಪೆಷಲ್ ಅಂತ ಇರುತ್ತೆ, ಇಲ್ಲಿ ಕೂಡ ನಾನು ಹೋಗಿ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಇನ್ನೂ ಒಂದು ಶಾರ್ಟ್ಕಟ್ ಕೀ ಇದೆ, ಕಂಟ್ರೋಲ್ G ಅಂತ ಪ್ರೆಸ್ ಮಾಡಿ ಕೂಡ ನಾನು ಇದನ್ನ ತಗೋಬಹುದು. ರೈಟ್, ನಾನು ಇವಾಗ ಇಲ್ಲಿ ಗೋ ಟು ಸ್ಪೆಷಲ್ಗೆ ಹೋದ್ರೆ ನನಗಿಲ್ಲಿ ಬ್ಲಾಂಕ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ನಾನು ಈ ಬ್ಲಾಂಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ಈ ಸೆಲ್ ಅಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡಿದ್ದೆ ರೇಂಜ್ ಅಲ್ಲಿ, ಅಲ್ಲಿ ಎಷ್ಟು ಸೆಲ್ಸ್ ಬ್ಲಾಂಕ್ ಇರುತ್ತೆ ಅದೆಲ್ಲ ಹೈಲೈಟ್ ಆಗುತ್ತೆ, ಅದೆಲ್ಲ ಸೆಲೆಕ್ಟ್ ಆಗುತ್ತೆ. ಅದನ್ನ ಹೈಲೈಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಈ ಹೋಮ್ ಟ್ಯಾಬ್ ಅಲ್ಲಿ ಫಾಂಟ್, ಈ ಗ್ರೂಪ್ ಅಲ್ಲಿ ನನಗೆ ಈ ಸೆಲ್ ಸೆಲೆಕ್ಟ್ ಮಾಡಿ ನಾನು ಈ ಕಲರ್ಸ್ ಇದೆಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಆ ಸೆಲ್ಸ್ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಬಂದು ಫೈಂಡ್ ಯೂಸ್ ಮಾಡಿ, ಈ ಫೈಂಡ್ ಅಂಡ್ ರಿಪ್ಲೇಸ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಕೂಡ ನಾನು ಇದನ್ನ ಹೈಲೈಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಎಷ್ಟು ಬ್ಲಾಂಕ್ ಸೆಲ್ಸ್ ಇದೆ ಅಂತ ನಾನು ಕೌಂಟ್ ಕೂಡ ಮಾಡಬಹುದು. ಹೇಗ್ ಮಾಡಬಹುದು ನೋಡಿ, ಈಗ ನಾನು ಈ ಸೆಲ್ಸ್ ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ G ಮಾಡಿದ್ರೆ ನನಗೆ ಈ ಬ್ಲಾಂಕ್ಸ್ ಅಥವಾ ಗೋ ಟು ಸ್ಪೆಷಲ್ ಏನ್ ಬರ್ತಿತ್ತಲ್ಲ ಅದೇ ರೀತಿ ನಾನು ಇವಾಗ ಕಂಟ್ರೋಲ್ F ಮಾಡ್ತೀನಿ. ಕಂಟ್ರೋಲ್ F ಮಾಡಿದ್ರೆ ಫೈಂಡ್ ಬರುತ್ತೆ. ಸೊ ಕಂಟ್ರೋಲ್ F ಮಾಡಿದಾಗ ಫೈಂಡ್ ಅಂಡ್ ರಿಪ್ಲೇಸ್ ವಿಂಡೋ ಬರುತ್ತೆ. ಇಲ್ಲಿ ಫೈಂಡ್ ವಾಟ್ ಅಂತ ಇರುತ್ತೆ, ಇದನ್ನ ಹಾಗೆ ಬಿಟ್ಬಿಡಿ. ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಶೀಟ್ ಬೈ ರೋಸ್ ಬೈ ಫಾರ್ಮುಲಾಸ್ ಅಂತ ಬರುತ್ತೆ. ಲುಕ್ ಇನ್ ನಾನು ತಗೊಂಡೋಗ್ಬಿಟ್ಟು ಇಲ್ಲಿ ವ್ಯಾಲ್ಯೂಸ್ ಕೊಡ್ತೀನಿ, ಮತ್ತೆ ಮ್ಯಾಚ್ ಎಂಟೈರ್ ಸೆಲ್ ಕಂಟೆಂಟ್ಸ್ ಅಂತ ಇರುತ್ತೆ, ನಾ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಫೈಂಡ್ ಆಲ್ ಅಂತ ಕೊಟ್ರೆ ನನಗೆ ಈ ಸೆಲ್ಸ್ ನಾನು ಏನ್ ಸೆಲೆಕ್ಟ್ ಮಾಡಿದ್ನಲ್ಲ ಅಲ್ಲಿ ಎಷ್ಟು ಸೆಲ್ಸ್ ಬ್ಲಾಂಕ್ ಇರುತ್ತೆ ಅದೆಲ್ಲ ತೋರಿಸುತ್ತೆ ನನಗೆ. ಇಲ್ಲಿ ನೋಡಿ 5 ಸೆಲ್ಸ್ ಫೌಂಡ್ ಅಂತ, ಅಂದ್ರೆ 5 ಎಂಟಿ ಸೆಲ್ಸ್ ಇದೆ ಅಂತ. ನಾನು ಇವಾಗ ಇದನ್ನ ಹೈಲೈಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ A ಮಾಡಿ, ನೋಡಿ ಇದೆಲ್ಲ ಸೆಲೆಕ್ಟ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ನಾನು ಹೈಲೈಟ್ ಮಾಡಬೇಕು ಅಂದ್ರೆ ಈ ಫಾಂಟ್ ಗ್ರೂಪ್ ಅಲ್ಲಿ ಇಲ್ಲಿ ಈ ಫಿಲ್ ಕಲರ್ ಏನಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಕೂಡ ಹೈಲೈಟ್ ಮಾಡಬಹುದು. ನೆಕ್ಸ್ಟ್ ಬಂದು ಎಂಟಿ ಸೆಲ್ಸ್ ನ ಕೌಂಟ್ ಮಾಡಬೇಕು. ಇಲ್ಲೊಂದು ಫಾರ್ಮುಲಾ ಇದೆ, ಕೌಂಟ್ ಬ್ಲಾಂಕ್ ಅಂತ. ಕೌಂಟ್ ಬ್ಲಾಂಕ್ ಏನ್ ಮಾಡುತ್ತೆ ಅಂದ್ರೆ ನಾನು ಎಷ್ಟು ಸೆಲ್ ಸೆಲೆಕ್ಟ್ ಮಾಡಿರ್ತೀನಿ, ಅಂದ್ರೆ ಯಾವ ರೇಂಜ್ ಸೆಲೆಕ್ಟ್ ಮಾಡಿರ್ತೀನಿ ಅಲ್ಲಿ ಎಷ್ಟು ಬ್ಲಾಂಕ್ಸ್ ಇರುತ್ತೆ ಅಷ್ಟು ಬ್ಲಾಂಕ್ಸ್ ಅನ್ನ ನಾನು ಇಲ್ಲಿ ಕೌಂಟ್ ಅನ್ನ ಕೊಡುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಕೌಂಟ್ ಬ್ಲಾಂಕ್ ಅಂತ ಕೊಡ್ತೀನಿ. ಪ್ಯಾರಾಮೀಟರ್ ರೇಂಜ್ ಅಂತ ಕೇಳುತ್ತೆ, ನಾ ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಈ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ ಇಲ್ಲಿ ನನಗೆ 5 ಬ್ಲಾಂಕ್ ಸೆಲ್ಸ್ ತೋರಿಸುತ್ತೆ, ಅಂದ್ರೆ 5 ಎಂಟಿ ಸೆಲ್ಸ್ ಇರುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಇನ್ನೂ ಒಂದು ರೀತಿ ಕೂಡ ನಾನು ಫಾರ್ಮುಲಾಸ್ ಅಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಹೋದ್ರೆ ನೋಡಿ ನನಗಿಲ್ಲಿ ಕೌಂಟ್ ಎ ಯೂಸ್ ಮಾಡಿ ನನಗೆ ಇಲ್ಲಿ ಬ್ಲಾಂಕ್ ರೋಸ್ ಅನ್ನ ನಾನು ಕಂಡುಹಿಡಿಬಹುದು. ಹೇಗ್ ಮಾಡಬಹುದು ನೋಡಿ, ಇಲ್ಲಿ ಕೌಂಟ್ ಎ ಮಾಡಿದ್ರೆ ಈಕ್ವಲ್ಸ್ ಕೌಂಟ್ ಎ ಅಂತ ಮಾಡಿದ್ರೆ ಇಲ್ಲಿ ಎಷ್ಟು ಸೆಲ್ಸ್ ಇದೆ, ಎಷ್ಟು ಸೆಲ್ಸ್ ಇದೆ ಅಷ್ಟು ವ್ಯಾಲ್ಯೂಸ್ ನಂಗೆ ತೋರಿಸುತ್ತೆ. ಅಂದ್ರೆ ಅಷ್ಟು ಸೆಲ್ಸ್ ಅಂದ್ರೆ ಎಂಟಿ ಸೆಲ್ಸ್ ಬಿಟ್ಟು ಬಾಕಿ ಎಲ್ಲ ತೋರಿಸುತ್ತೆ. ಬಟ್ ನಾ ಏನ್ ಮಾಡ್ತೀನಿ ಇಲ್ಲಿ ಈಕ್ವಲ್ಸ್ ರೋಸ್, ಎಷ್ಟು ರೋಸ್ ಇದೆ ಅಂತ ನಾನು ಕೌಂಟ್ ಮಾಡ್ಕೋತೀನಿ. ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಎಷ್ಟು ರೋ ಇದೆ ಅಂತ ತೋರಿಸುತ್ತೆ. ಬಟ್ ನನಗೆ ಇಲ್ಲಿ ಎಷ್ಟು ಕಂಟೆಂಟ್ಸ್ ಇದೆ, ಈ ಸೆಲ್ ಅಲ್ಲಿ ಎಷ್ಟು ಸೆಲ್ಸ್ ಇದೆ ಅಂತ ನಾನು ಕೌಂಟ್ ಮಾಡಬೇಕು. ಎಂಟೈರ್ ರೇಂಜ್ ಅಲ್ಲಿ ಎಷ್ಟು ಸೆಲ್ಸ್ ಅಂತ, ಅದಕ್ಕೆ ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಮಲ್ಟಿಪ್ಲೈಡ್ ಬೈ ಕಾಲಮ್ಸ್ ಅಂತ ಕೊಡ್ತೀನಿ. ಇಲ್ಲಿ ಎಷ್ಟು ಕಾಲಮ್ಸ್ ಇದೆ ನೋಡಿ, ಇಷ್ಟು ಕಾಲಮ್ಸ್ ಸೆಲೆಕ್ಟ್ ಮಾಡ್ಕೋತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ ಇಲ್ಲಿ ನನಗೆ ಟೋಟಲ್ ಆಗಿ 10 ರೋ ಮತ್ತೆ ಇಲ್ಲಿ 5 ಕಾಲಮ್ ಇದೆ. ಸೊ ಟೋಟಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 50 ಸೆಲ್ಸ್ ಅಂತ ಬರುತ್ತೆ. ಇವಾಗ ಏನ್ ಮಾಡ್ತೀನಿ ಮೈನಸ್ ಇಲ್ಲಿ ಕೌಂಟ್ ಏನ್ ನಾನು ಕೊಟ್ಟಿದ್ನಲ್ಲ ಮೈನಸ್ ಕೌಂಟ್ ಎ
ಈ ಎಂಟೈರ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡ್ತೀನಿ. ನೋಡಿ ಇಲ್ಲಿ 5 ಎಂಟಿ ಸೆಲ್ಸ್ ತೋರಿಸುತ್ತೆ. ಸೊ ಈ ರೀತಿ ಕೂಡ ನಾನು ಎಂಟಿ ಸೆಲ್ಸ್ ನ ಕೌಂಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನಾದ್ರೂ ಯಾವ್ದಾನ ರೇಂಜ್ ಅಲ್ಲಿ ಎಷ್ಟು ಬ್ಲಾಂಕ್ ಸೆಲ್ಸ್ ಇದೆ, ಎಷ್ಟು ಎಂಟಿ ಸೆಲ್ಸ್ ಇದೆ ಅಂತ ಹೈಲೈಟ್ ಮಾಡಬೇಕು ಅಥವಾ ಅದನ್ನ ಕೌಂಟ್ ಮಾಡಬೇಕು ಅಂದ್ರೆ ನೀವು ಈ ರೀತಿ ಈ ವಿಧಾನನ ಯೂಸ್ ಮಾಡಿ ಸುಲಭವಾಗಿ ಎಂಟಿ ಸೆಲ್ಸ್ ಅಥವಾ ಬ್ಲಾಂಕ್ ಸೆಲ್ಸ್ ನ ಕೌಂಟ್ ಮಾಡಬಹುದು ಅಥವಾ ಹೈಲೈಟ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಗೇನಾದ್ರೂ ನಮ್ಮ ಕೋರ್ಸ್ಗಳ ಅಥವಾ ಪ್ಯಾಕೇಜ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ನಾವು ಲಿಂಕ್ ಅನ್ನು ಕಳಿಸ್ತೀವಿ. ಆ ಲಿಂಕ್ ಇಂದ ನೀವು ಫೈಲ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ಇದು ಆಫ್ಲೈನ್ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಇಂಟರ್ನೆಟ್ ಕೂಡ ಬೇಕಾಗಲ್ಲ. ಸೊ ಇದನ್ನ ಸುಲಭವಾಗಿ ಕಲ್ತ್ಕೋಬಹುದು. ಮತ್ತೆ ಬೆಲೆ ಕೂಡ ಇದು ತುಂಬಾ ಕಮ್ಮಿ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಲೈಕ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ಇದು ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಗೆ ತುಂಬಾ ಎಂಕರೇಜ್ ಮಾಡ್ದಂಗೆ ಆಗುತ್ತೆ, ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಈ ತರ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಇನ್ನೋವೇಟಿವ್ ವಿಡಿಯೋಸ್ ಅನ್ನ ಮಾಡೋದಕ್ಕೆ ನಮ್ಗಿನ್ನು ಹೆಚ್ಚು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಮತ್ತೆ ಈ ಎಂಟಿ ಸೆಲ್ಸ್ ಏನಿದೆ ಇದರಲ್ಲಿ ಇನ್ನೂ ಏನಾದ್ರೂ ಬೇರೆ ವಿಧಾನಗಳಿದ್ರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ನೀವು ಹಾಕ್ಬೋದು. ಅದರಿಂದ ನಾನು ಹೊಸ ವಿಷಯನ ತಿಳ್ಕೊಬಹುದು. ಮತ್ತೆ ಇದು ನೋಡ್ತಾರಂತ ಜನಗಳು ಕೂಡ ಒಂದು ಹೊಸ ವಿಷಯನ ತಿಳ್ಕೊಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.